ವೆಲ್ಕಮ್ ಟು ಕೋಡರ್ ಕನ್ನಡ. ನಾನು ಲಾಸ್ಟ್ ಎಪಿಸೋಡಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ದೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಯಾರು HTML ಟ್ಯಾಗ್ಸ್ನ ಬಗ್ಗೆ ಲಾಸ್ಟ್ ಎಪಿಸೋಡಲ್ಲಿ ನೋಡಲಿಲ್ಲ ಅವರು ಆ ಎಪಿಸೋಡನ್ನ ನೋಡಿ ಈ ಎಪಿಸೋಡ್ಗೆ ಬನ್ನಿ, ಆಯಿತಾ? ಸೊ ನಾನೀಗ ಸ್ಟಾರ್ಟ್ ಮಾಡ್ತಿದ್ದೀನಿ. PRE ಟ್ಯಾಗನ್ನು ಯಾಕೆ ಯೂಸ್ ಮಾಡ್ತೇವೆ ಅಂತ ಹೇಳಿದರೆ, ನಾನಿಲ್ಲಿ ಒಂದು ಟೆಕ್ಸ್ಟನ್ನು ಆಲ್ರೆಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನೇ ಕಾಪಿ ಮಾಡ್ತೇನೆ. ಸೊ ನಾನೀಗ ಪೇಜ್ ಇಲ್ಲಿ ಸೇವ್ ಮಾಡಿ ರಿಫ್ರೆಶ್ ಮಾಡ್ತೇನೆ. ಸೊ ನಾನೀಗಿಲ್ಲಿ ಏನಿಲ್ಲಿ ಟೈಪ್ ಮಾಡಿದೆ ನೋಡಿ, ಅದೇ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ಬ್ರೌಸರಲ್ಲಿ ಕೂಡ ವೆಬ್ ಪೇಜಲ್ಲಿ ಡಿಸ್ಪ್ಲೇ ಆಗ್ತಾ ಉಂಟು. ನಾನೀಗ ಇಲ್ಲಿ ಲೈನ್ ಬ್ರೇಕ್ ಕೊಡ್ತೇನೆ, ನ್ಯೂ ಲೈನಲ್ಲಿ ಬರುವ ಹಾಗೆ ಮಾಡ್ತೇನೆ. ಬ್ರೇಕ್ ಕೊಡಲಿಲ್ಲ, ನಾನಿಲ್ಲಿ ಜಸ್ಟ್ ಟೆಕ್ಸ್ಟನ್ನು ನೆಕ್ಸ್ಟ್ ಲೈನಿಗೆ ಎಂಟರ್ ಮಾಡಿದೆ ಅಷ್ಟೇ. ಈಗ ರಿಫ್ರೆಶ್ ಮಾಡ್ತೇನೆ. ನಾನೀಗ ಇಲ್ಲಿ ಎಂಟರ್ ಮಾಡಿದೆ ಅಲ್ವಾ, ಸೇಮ್ ಹಾಗೆ ಇಲ್ಲಿ ಕೂಡ ಡಿಸ್ಪ್ಲೇ ಆಗ್ತಾ ಉಂಟು. ಸೊ ನಾನಿಲ್ಲಿ ಸ್ಪೇಸ್ ಕೊಟ್ಟರೆ ಇಲ್ಲಿ ಟೆಕ್ಸ್ಟಲ್ಲಿ ಇಲ್ಲಿ ಕೂಡ ಸ್ಪೇಸ್ ಹಾಗೆ ಡಿಸ್ಪ್ಲೇ ಆಗ್ತಾ ಉಂಟು. ಸೊ ನಿಮಗೆ ನೀವೇನಿಲ್ಲಿ ಟೈಪ್ ಮಾಡ್ತೀರಾ ಅದು ಸೇಮ್ ಆ್ಯಸ್ ಇಟ್ ಈಸ್ ನಿಮಗೆ ವೆಬ್ ಪೇಜಲ್ಲಿ ಕೂಡ ಡಿಸ್ಪ್ಲೇ ಆಗಬೇಕು ಅಂತ ಇದ್ದರೆ ನೀವು PRE ಟ್ಯಾಗನ್ನು ಯೂಸ್ ಮಾಡಿ. ಓಕೆ, ಈಗ PRE ಟ್ಯಾಗಿದ್ದು ಯೂಸ್ ನಿಮಗೆ ಗೊತ್ತಾಯ್ತಲ್ವಾ? ಸೊ ನಾವು ನೆಕ್ಸ್ಟ್ HR ಟ್ಯಾಗ್ ಯಾಕೆ ಯೂಸ್ ಮಾಡೋದಂತ ನೋಡುವ. HR ಟ್ಯಾಗ್ ಯೂಸ್ ಮಾಡೋದಕ್ಕಿಂತ ಮುಂಚೆ ನಾನು ಇನ್ನೊಂದು ಲೈನ್ ಕಂಟೆಂಟ್ ಬರೀತೇನೆ ಪ್ಯಾರಾಗ್ರಾಫ್ನ ಒಳಗಡೆ. ಇದನ್ನು ಕಾಪಿ ಪೇಸ್ಟ್ ಮಾಡ್ತೇನೆ. ನೆಕ್ಸ್ಟ್ ಲೈನ್ ಬರುವಾಗೆ ಮಾಡುವ. ಸೊ ನಾನಿಲ್ಲಿ ಪ್ಯಾರಾಗ್ರಾಫನ್ನು ಬರೆದೆ ಅಲ್ವಾ. ಸೊ ಇಲ್ಲಿ ಈ ಕಂಟೆಂಟ್ಸ್ ಮತ್ತು ನನಗೆ PRE ಟ್ಯಾಗ್ನ ಒಳಗಡೆ ಬರೆದ ಕಂಟೆಂಟ್ಸ್ ಮತ್ತು ಪ್ಯಾರಾಗ್ರಾಫ್ ಟ್ಯಾಗ್ನ ಒಳಗಡೆ ನಾನು ಏನು ಕಂಟೆಂಟ್ಸ್ ಬರೆದಿದ್ದೇನೆ ಇದರ ಮಿಡ್ಲಲ್ಲಿ ಒಂದು ನನಗೆ ಲೈನ್ ಬ್ರೇಕ್ ಬೇಕು. ಸೊ ಇದರಿಂದ ಯೂಸರ್ಗೆ ಗೊತ್ತಾಗ್ತದೆ, ಅಂದರೆ ಮೇಲೆ ಇಷ್ಟೇನು ಟೈಪ್ ಮಾಡಿದ್ದೇನೆ ನಾನು ಕಂಟೆಂಟ್ ಅದೊಂದು ಬೇರೆ ಕಂಟೆಂಟ್, ಮತ್ತು ಪ್ಯಾರಾಗ್ರಾಫಿನ ಒಳಗಡೆ ಬರೆದ ಕಂಟೆಂಟ್ ಬೇರೆ ಕಂಟೆಂಟ್ ಅಂತ ಈಗ ಯೂಸರ್ಗೆ ಗೊತ್ತಾಗಬೇಕು. ನನಗೀಗ ಒಂದು ಹೊರಿಸಾಂಟಲ್ ಲೈನ್ ಥರ ಬೇಕು. ಸೊ ಪ್ಯಾರಾಗ್ರಾಫನ್ನು ಕಂಟೆಂಟ್ಸನ್ನು ಸಪ್ರೇಟ್ ಮಾಡಲಿಕ್ಕೆ. ಸೊ ಅದಕ್ಕೆ ನಾನು HR ಟ್ಯಾಗನ್ನು ಯೂಸ್ ಮಾಡ್ತಿದ್ದೇನೆ. ನೋಡುವ HR ಟ್ಯಾಗ್ ಹೇಗೆ ಡಿಸ್ಪ್ಲೇ ಆಗ್ತದೆ ಅಂತ ಹೇಳಿ. ನಾನೀಗ ರಿಫ್ರೆಶ್ ಮಾಡ್ತೇನೆ. ಸೊ ಇದು ನೋಡಿದ್ರಲ್ವಾ, ಒಂದು ಲೈನ್ ಥರ ಕಾಣ್ತಾ ಉಂಟು, ಹೊರಿಸಾಂಟಲ್ ಲೈನ್. ಇದೇ HR ಟ್ಯಾಗ್. ನೀವು HR ಟ್ಯಾಗನ್ನು ಯೂಸ್ ಮಾಡ್ಬೋದು ನಿಮಗೆ ಕಂಟೆಂಟ್ಸನ್ನು ಸಪ್ರೇಟ್ ಮಾಡಬೇಕಿದ್ರೆ. ಸೊ ನೆಕ್ಸ್ಟ್ ಆರ್ಡರ್ಡ್ ಲಿಸ್ಟ್ ಮತ್ತು ಅನ್ಆರ್ಡರ್ಡ್ ಲಿಸ್ಟ್ ನೋಡುವ. ಆರ್ಡರ್ಡ್ ಲಿಸ್ಟ್ ಅಂದರೆ ಲಿಸ್ಟ್ ಆಫ್ ಐಟಮ್ಸನ್ನು ನಿಮಗೆ ಆರ್ಡರ್ಡ್ ಲಿಸ್ಟಲ್ಲಿ ಡಿಸ್ಪ್ಲೇ ಮಾಡಬೇಕಿದ್ರೆ ನೀವು OL ಟ್ಯಾಗನ್ನು ಯೂಸ್ ಮಾಡಬೇಕು. OL ಟ್ಯಾಗ್ನ ಒಳಗಡೆ ಲಿಸ್ಟ್ LI ಟ್ಯಾಗ್ ಯೂಸ್ ಮಾಡಿ ಅದರ ಒಳಗಡೆ ನೀವೇನು ಡಿಸ್ಪ್ಲೇ ಮಾಡಬೇಕು, ಐಟಮ್ಸ್ ಲಿಸ್ಟ್ ಮಾಡಬೇಕು, ಅದನ್ನು ಟೈಪ್ ಮಾಡಿ. ಟ್ಯಾಗ್ಸ್ ಅಂತ ಕೊಡ್ತೀನಿ. ಸೊ ನಾನೀಗ ರಿಫ್ರೆಶ್ ಮಾಡ್ತೇನೆ. OL ಟ್ಯಾಗ್ನ ಒಳಗಡೆ ನಾನು ಐಟಮ್ಸನ್ನು ಏನು ಲಿಸ್ಟ್ ಮಾಡಿದೆ ಅಲ್ವಾ, ಅದು ಇಲ್ಲಿ ನಂಬರ್ಡ್ ಲಿಸ್ಟಲ್ಲಿ ಡಿಸ್ಪ್ಲೇ ಆಗ್ತಾ ಉಂಟು. ನಿಮಗೆ ಆರ್ಡರ್ಡ್ ಲಿಸ್ಟಲ್ಲಿ ಡಿಸ್ಪ್ಲೇ ಆಗ್ತಾ ಉಂಟು. ನಿಮಗೆ ಐಟಮ್ಸ್ ಆರ್ಡರ್ಡ್ ಲಿಸ್ಟಲ್ಲಿ ಡಿಸ್ಪ್ಲೇ ಆಗಬೇಕಿದ್ರೆ ನೀವು ಈ OL ಟ್ಯಾಗನ್ನು ಯೂಸ್ ಮಾಡಿ. ನಿಮಗೆ ಆರ್ಡರ್ಡ್ ಲಿಸ್ಟಲ್ಲಿ ಡಿಸ್ಪ್ಲೇ ಆಗೋದು ಬೇಡ, ಬುಲೆಟೆಡ್ ಲಿಸ್ಟಲ್ಲಿ ಡಿಸ್ಪ್ಲೇ ಆಗಬೇಕು ಅಂತ ಇದ್ದರೆ UL ಟ್ಯಾಗ್ ಯೂಸ್ ಮಾಡಿ. ಓಕೆ, UL ಟ್ಯಾಗ್ ಒಳಗಡೆ ಲಿಸ್ಟ್ ಟ್ಯಾಗ್ನ ಒಳಗಡೆ HTML ಈಗ ನಾನು ಪೇಜ್ ರಿಫ್ರೆಶ್ ಮಾಡ್ತೇನೆ. ಈಗ ಬುಲೆಟೆಡ್ ಲಿಸ್ಟಲ್ಲಿ ಡಿಸ್ಪ್ಲೇ ಆಗ್ತಾ ಉಂಟು, ಗೊತ್ತಾಯ್ತಲ್ವ? ಆರ್ಡರ್ಡ್ ಲಿಸ್ಟ್ ಅಂದರೆ ನಂಬರ್ಡ್ ಲಿಸ್ಟಲ್ಲಿ ಡಿಸ್ಪ್ಲೇ ಆಗ್ತದೆ. UL ಟ್ಯಾಗ್ ಅನ್ಆರ್ಡರ್ಡ್ ಲಿಸ್ಟ್ ಅಂದರೆ ಅದು ಬುಲೆಟೆಡ್ ಫಾರ್ಮ್ಯಾಟಲ್ಲಿ ಡಿಸ್ಪ್ಲೇ ಆಗ್ತದೆ ನಿಮಗೆ, ಬುಲೆಟೆಡ್ ಲಿಸ್ಟ್ ಥರ. ಓಕೆ, ಈಗ ನಾವು ಫೂಟರ್ ಟ್ಯಾಗ್ ಯಾಕೆ ಯೂಸ್ ಮಾಡೋದಂತ ನೋಡುವ. ಫೂಟರ್ ಟ್ಯಾಗ್ ಅಂದರೆ ನೀವು ವೆಬ್ಸೈಟಲ್ಲೆಲ್ಲ
ವೆಬ್ ಪೇಜ್ನ ಬಾಟಮಲ್ಲಿ ಒಂದು ಇರ್ತದೆ ಫೂಟರ್ ಅಂತ. ವೆಬ್ ಪೇಜ್ನ ಬಾಟಮಲ್ಲೇ ಬರಬೇಕು. ಅಂದರೆ ನೀವು ನೋಡಿರ್ಬೋದು, ಕಾಪಿರೈಟ್ ಇನ್ಫಾರ್ಮೇಷನ್ ಆಗಿರ್ಬೋದು, ಮತ್ತು ಅಥವಾ ಕಾಂಟ್ಯಾಕ್ಟ್ನ ಆಥರ್ ಇನ್ಫಾರ್ಮೇಷನ್ ಆಗಿರ್ಬೋದು, ಅಥವಾ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಆಗಿರ್ಬೋದು, ಅದೆಲ್ಲ ವೆಬ್ ಪೇಜ್ನ ಫೂಟರಲ್ಲಿ ಇರ್ತದೆ. ನಿಮಗೆ ವೆಬ್ ಪೇಜ್ನ ಫೂಟರಲ್ಲಿ ಏನಾದರೂ ಕಂಟೆಂಟ್ ಡಿಸ್ಪ್ಲೇ ಮಾಡಬೇಕಿದ್ರೆ ನೀವು ಫೂಟರ್ ಟ್ಯಾಗ್ ಯೂಸ್ ಮಾಡಬೇಕು. ಓಕೆ, ಫೂಟರ್ ಟ್ಯಾಗ್ನ ಒಳಗಡೆ ನಿಮಗೇನು ಕಂಟೆಂಟ್ಸ್ ಬೇಕು ಅದು ಬರೀರಿ. ಓಕೆ, ನೀವು ವೆಬ್ ಪೇಜ್ ಡಿಸೈನ್ ಮಾಡುವಾಗ ಈ ಫೂಟರ್ ಟ್ಯಾಗನ್ನು ಯೂಸ್ ಮಾಡಿ. ನೆಕ್ಸ್ಟ್ ನಾವು ಅಸೈಡ್ ಟ್ಯಾಗ್ ಯಾಕೆ ಯೂಸ್ ಮಾಡೋದಂತ ನೋಡುವ. ಅಸೈಡ್ ಟ್ಯಾಗ್, ನಾನಿಲ್ಲಿ ಸುಮ್ಮನೆ ಏನೋ ಒಂದು ಕಂಟೆಂಟ್ ಬರೀತೇನೆ. ನಾನೀಗ ಪೇಜ್ ರಿಫ್ರೆಶ್ ಮಾಡ್ತೇನೆ. ನಿಮಗೆ ಈಗ ಗೊತ್ತಾಗಲಿಕ್ಕಿಲ್ಲ, ಯಾಕೆಂದರೆ ಅದು ಅಸೈಡ್ ಟ್ಯಾಗ್. ನಾನಿಲ್ಲಿ ಏನು ಕಂಟೆಂಟ್ಸ್ ಬರ್ತೇನೆ ಅದೇ ಡಿಸ್ಪ್ಲೇ ಆಗ್ತಾ ಉಂಟು. ವೆಬ್ಸೈಟಲ್ಲಿ ನೀವು ಸೈಡ್ ಬಾರ್ ಎಲ್ಲ ನೋಡಿರ್ಬೋದು. ಸೈಡ್ ಬಾರ್ ಅಂದರೆ ಮೇನ್ ಕಂಟೆಂಟ್ ಏನಿರ್ತದೆ ಅದರ ಅಡಿಷ್ನಲ್ ಇನ್ಫಾರ್ಮೇಷನ್ ಸೈಡ್ ಬಾರಲ್ಲಿ ಇರ್ತದೆ. ಸೊ ನೀವು ನಿಮ್ಮ ವೆಬ್ ಪೇಜಲ್ಲಿ ಸೈಡ್ ಬಾರ್ ಏನಾದರೂ ಯೂಸ್ ಮಾಡೋದಿದ್ದರೆ ಆಗ ನೀವು ಅಸೈಡ್ ಟ್ಯಾಗ್ ಒಳಗಡೆ ಕಂಟೆಂಟ್ಸನ್ನು ಬರಿಬೋದು. ಆಗ ನೀವು ಯೂಸ್ ಮಾಡಿ ಸೈಡ್ ಬಾರ್ ನೀವು ಮಾಡೋದಿದ್ದರೆ. ಓಕೆ, ನಾವೀಗ ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ ಸ್ಕ್ರಿಪ್ಟ್ ನೋಡುವ ಯಾಕೆ ಯೂಸ್ ಆಗ್ತದೆ ಅಂತ ಹೇಳಿ. ನನಗೀಗ H2O ಫಾರ್ಮುಲಾ ಬರಿಬೇಕು ವಾಟರಿದು. H2O ಫಾರ್ಮುಲಾದಲ್ಲಿ ನನಗೀಗ 2 ಅನ್ನೋದು ಆ ಟೆಕ್ಸ್ಟ್ನ ನಾರ್ಮಲ್ ಲೈನ್ಗಿಂತ ಬಿಲೋ ನನಗೆ ಡಿಸ್ಪ್ಲೇ ಆಗಬೇಕು. ಸೊ ನಾನು H2 ಅಂತ ಏನಿದೆ ಅದನ್ನು ನಾನು ಸಬ್ಸ್ಕ್ರಿಪ್ಟ್ ಅಂದರೆ ನೀವೇನು ಟೆಕ್ಸ್ಟ್ ಬರಿತೀರಲ್ವ ಅದರ ಟೆಕ್ಸ್ಟ್ ನಾರ್ಮಲ್ ಲೈನ್ ಟೆಕ್ಸ್ಟಿಗಿಂತ ಬಿಲೋ ಡಿಸ್ಪ್ಲೇ ಆಗ್ತದೆ. 2 ಅನ್ನೋದು ನಾನು ಸಬ್ಸ್ಕ್ರಿಪ್ಟ್ ಟ್ಯಾಗಿನ ಒಳಗಡೆ ಬರಿತೇನೆ. ಈಗ ನಾನು H2O ಅಂತ ಬರೆದೆ. ಕರೆಕ್ಟಾಗಿ ಡಿಸ್ಪ್ಲೇ ಆಯ್ತಲ್ವಾ. ಈಗ ನಾರ್ಮಲ್ ಟೆಕ್ಸ್ಟ್ ಲೈನ್ಗಿಂತ ಬಿಲೋ ನಿಮಗೆ ಈ ಟೆಕ್ಸ್ಟ್ ಏನು ಡಿಸ್ಪ್ಲೇ 2 ಅನ್ನೋದು ಡಿಸ್ಪ್ಲೇ ಆಗಬೇಕಿದ್ರೆ ನೀವು ಈ ಸಬ್ ಟ್ಯಾಗ್ನ ಒಳಗಡೆ ನೀವು ಅದನ್ನು ಬರಿಬೇಕು, ಟೆಕ್ಸ್ಟನ್ನು ಬರಿಬೇಕು. ಸೊ ಓಕೆ, ನನಗೀಗ X² ಅನ್ನೋದು ಡಿಸ್ಪ್ಲೇ ಮಾಡಬೇಕು. X² ಅಂದರೆ ಸ್ಕ್ವೇರ್ ಅನ್ನೋದು 2 ಅನ್ನೋದು ನನಗೆ ಎಕ್ಸ್ಗಿಂತ ಅಬವ್ ಡಿಸ್ಪ್ಲೇ ಆಗಬೇಕು. ಸೊ ನಾನು ಸೂಪರ್ ಸ್ಕ್ರಿಪ್ಟನ್ನು ಯೂಸ್ ಮಾಡ್ತೇನೆ. ಸೊ ನಾನಿಲ್ಲಿ 2 ಅನ್ನೋದು ಇಲ್ಲಿ ಕೊಡ್ತೇನೆ. ಸೊ ರಿಫ್ರೆಶ್ ಮಾಡ್ತೇನೆ. ಈಗ ಸ್ಕ್ವೇರ್ ಮೇಲೆ ಡಿಸ್ಪ್ಲೇ ಆಗ್ತಾ ಉಂಟು, 2 ಮೇಲೆ ಡಿಸ್ಪ್ಲೇ ಆಗ್ತಾ ಉಂಟು. ನಾರ್ಮಲ್ ಲೈನ್ ಟೆಕ್ಸ್ಟ್ನ ನಾರ್ಮಲ್ ಲೈನ್ಗಿಂತ ಮೇಲೆ ಅಬೌವ್ ಟೆಕ್ಸ್ಟ್ ಡಿಸ್ಪ್ಲೇ ಆಗಬೇಕಿದ್ರೆ ನೀವು ಸೂಪರ್ ಸ್ಕ್ರಿಪ್ಟ್ ಇದನ್ನು SUP ಟ್ಯಾಗನ್ನು ಯೂಸ್ ಮಾಡಿ. ನಿಮಗೆ ಬಿಲೋ ಟೆಕ್ಸ್ಟ್ ಡಿಸ್ಪ್ಲೇ ಆಗಬೇಕಿದ್ರೆ ಸೂಪರ್ ಸ್ಕ್ರಿಪ್ಟ್ ಮತ್ತು ಸಬ್ಸ್ಕ್ರಿಪ್ಟ್ ಯೂಸ್ ಮಾಡಿ. ಓಕೆ, ಈಗ ನಿಮಗೆ ಸೂಪರ್ ಸ್ಕ್ರಿಪ್ಟ್ ಮತ್ತು ಸಬ್ಸ್ಕ್ರಿಪ್ಟ್ ಅಂದರೆ ಏನಂತ ಗೊತ್ತಾಯಿತು ಅಲ್ವಾ. ಸೊ ನೆಕ್ಸ್ಟ್ ಟೆಕ್ಸ್ಟ್ ಏರಿಯಾ ಯಾಕೆ ಯೂಸ್ ಮಾಡೋದಂತ ನೋಡುವ. ಟೆಕ್ಸ್ಟ್ ಏರಿಯಾ ನಾನು ಇಲ್ಲಿ ಕೊಡ್ತೇನೆ. ಟೆಕ್ಸ್ಟ್ ಏರಿಯಾ ಅನ್ನೋದು ಈ ಥರ ಬರ್ತದೆ ನೋಡಿ. ನಾನಿಲ್ಲಿ ಏನೋ ಟೆಕ್ಸ್ಟ್ ಬರಿತೇನೆ. ನೆಕ್ಸ್ಟ್ ಲೈನಲ್ಲಿ ಬರಿತಾ ಹೋಗ್ತೇನೆ ಸುಮ್ಮನೆ ಟೆಕ್ಸ್ಟ್ ಒಂದು. ಅದು ಇಲ್ಲಿ ನೀವು ಎಷ್ಟು ಬೇಕಾದರೂ ಟೆಕ್ಸ್ಟ್ ಬರಿಬೋದು ಇದರೊಳಗಡೆ. ಅಂದರೆ ಮಲ್ಟಿ ಲೈನ್ ಟೆಕ್ಸ್ಟ್ ನೀವು ಈ ಟೆಕ್ಸ್ಟ್ ಏರಿಯಾದ ಒಳಗಡೆ ಬರಿಬೋದು. ನೀವು ಕಾಂಟ್ಯಾಕ್ಟ್ ಫಾರ್ಮ್ ಎಲ್ಲ ನೋಡಿರ್ಬೋದು ವೆಬ್ಸೈಟಲ್ಲಿ. ಅಂದರೆ ನಿಮಗೆ ಅದರಲ್ಲಿ ಇಮೇಲ್, ನಿಮ್ಮ ನೇಮ್ ಮತ್ತು ಒಂದು ಮೆಸೇಜ್ ಟೈಪ್ ಮಾಡಲಿಕ್ಕೆ ಒಂದು ಟೆಕ್ಸ್ಟ್ ಏರಿಯಾ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ನಿಮ್ಮ ಫೀಡ್ಬ್ಯಾಕ್ ಏನಾದರೂ ಟೈಪ್ ಮಾಡ್ಬೋದು ಅಂತ ಹೇಳಿ. ಹಾಗೆ ನಿಮಗೆ ಇದು ಕಾಂಟ್ಯಾಕ್ಟ್ ಫಾರ್ಮ್ ಮಾಡುವಾಗೆಲ್ಲ ಈ ಟೆಕ್ಸ್ಟ್ ಏರಿಯಾವನ್ನು ಯೂಸ್ ಮಾಡ್ಬೋದು. ನಿಮಗೆ ಟೆಕ್ಸ್ಟ್ ಏರಿಯಾದ ಯೂಸ್ ಏನಂತ ಹೇಳಿ ಗೊತ್ತಾಯ್ತಲ್ವ. ಮಲ್ಟಿ ಲೈನ್ ಟೆಕ್ಸ್ಟನ್ನು ನಿಮಗೆ ಬರಿಬೋದಂತ. ಯೂಸರ್ಗೆ ಎಷ್ಟು ಬೇಕಿದ್ದರೂ ಟೆಕ್ಸ್ಟ್ ಅದರೊಳಗಡೆ ಮೆಸೇಜನ್ನು ಟೈಪ್ ಮಾಡ್ಬೋದು. ಸೊ ಅದಕ್ಕಾಗಿ ನಾವು ಟೆಕ್ಸ್ಟ್ ಏರಿಯಾವನ್ನು ಯೂಸ್ ಮಾಡ್ತೇವೆ. ಸೊ ಈ ಎಪಿಸೋಡನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ.